ಸಮೇತ ಬರಲ್ಲ ಈಗ ನಮಗೆ. ಈಗ ಅದ್ರಲ್ಲಿ ನಮ್ಗೆ ಲಾಸ್ ಮಾರ, ನಿಮ್ ಅಲ್ಲಿ ಬಂದು ನಾವು ಎಂತ ಕೆಲಸ ಮಾಡೋದಿಲ್ಲ ಆ ದುಡ್ಡಿಗೆ ಅಂತ ನೋಡಿ. ಈಗ 15 ಫೈನಾನ್ಸ್ ಅಲ್ಲಿ ಬರೇ 10% ನಮಗೆ ಒಂದು ಒಬ್ಬ ಮೆಂಬರಿಗೆ ಒಂದು ವರ್ಷಕ್ಕೆ 25ರಿಂದ 28,000 ರೂಪಾಯಿ ಬರುತ್ತೆ. ಜನರಲ್ ವರ್ಕಿಗೆ ನಾವು ಯಾವ ಕೆಲಸ ಮಾಡ್ಬೋದು. ಜನರಲ್ ವರ್ಕಲ್ಲಿ ಒಂದು ರೋಡ್ ನಮ್ಗೆ ಹೇಳ್ತೀರಾ, ರೋಡ್ ಆ ತರ ಗುಂಡಿ ಬಿದ್ದಿದೆ, ಒಂದು ರೋಡ್ ಆಗುತ್ತೆ ಸರಿ, ಒಪ್ಕೊಳ್ಳೋಣ, ತಪ್ಪು ನಾವು ಮಾಡಬೇಕು ನಾವು. ಬಟ್ ನಮಗ್ ಬಂದಿರೋ ಒಂದು ವರ್ಷದ 28,000, 25ರಿಂದ 28,000 ನಾವ್ ಏನ್ ಮಾಡಕ್ ಸಾಧ್ಯ? ನಮ್ಮ ಪರಿಸ್ಥಿತಿಗಳಿಗೆ ಗ್ರಾಮ ಪಂಚಾಯತ್ ನಮ್ದು ಹೇಳಕ್ಕಿಂತ ಗ್ರಾಮ ಪಂಚಾಯತಿಯ ಪರಿಸ್ಥಿತಿಗಳು ಆ ಮಟ್ಟಕ್ಕೆ ಹೋಗಿದೆ. ಯಾಕಂದ್ರೆ ಅನುದಾನಗಳ ಕೊರತೆ ಇರೋದ್ರಿಂದ ಹೀಗೆ ಯಾರು ಸಹ ತಪ್ಪನ್ನ ಅರ್ಥೈಸಿಕೊಂಡ್ರೆ ಯಾವುದೇ ಹಣನು ಗ್ರಾಮ ಪಂಚಾಯಿತಿ ಒಳಗೆ ಬರೋದಿಲ್ಲ, ನೇರವಾಗಿ ನಿಮ್ಮ ಅಕೌಂಟಿಗೆ ಬರೋದು. ಯಾವುದೇ ಫ್ರಾಡ್ ಮಾಡೋದಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಸಾಮಾಜಿಕ ತಪಾಸಣೆಯ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ವಿಶ್ವಸಂಸ್ಥೆ ಇಲಾಖೆಯ ಪ್ರವೀಣವರೇ, ಪಂಚಾಯಿತಿಯ ಅಧ್ಯಕ್ಷರೇ, ಎಲ್ಲ ಪಂಚಾಯಿತಿಯ ನಮ್ಮ ಹಿರಿಯರೇ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಸಾರ್ವಜನಿಕರು, ಇದೊಂದು ಸರ್ಕಾರದ ವಿಶೇಷವಾದ ಇದು NREG ಮತ್ತು ಈ ಫೈನಾನ್ಸ್ ಅದಕ್ಕೆ ಸಾಮಾಜಿಕ ಲೆಕ್ಕ ತಪಾಸಣೆ ಅಂತಿದ್ರೆ ವರ್ಷಕ್ಕೊಮ್ಮೆ ಲೆಕ್ಕಪತ್ರಗಳನ್ನು ಮತ್ತು ಅದಕ್ಕೆ ಉದ್ಯೋಗಾರ್ಥಿಗಳಲ್ಲಿ ಯಾವ್ದಾದ್ರು ಯಾರಿಗಾದ್ರೂ ಹಣ ಸಂದಾಯ ಆಗದೆ ಇದ್ರೆ, ಯಾವ್ದಾದ್ರು ಯಾರಿಗ ಹೋಗಿದ್ರೆ, ಏನೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೆ, ಅದಕ್ಕೆ ನೋಡಲ್ ಅಧಿಕಾರಿಗಳಿರ್ತಾರೆ, ಅಧ್ಯಕ್ಷರು ಇರ್ತಾರೆ, ಪಂಚಾಯತ್ ಇರ್ತಾರೆ, ಪಿಡಿಒ ಇರ್ತಾರೆ, ಎಲ್ಲರೂ ಪ್ರಮುಖ ಅದು ಚರ್ಚೆ ಆಗಬೇಕು. ಯಾರಿಗೂ ಕೂಡ ಅದು ಅನ್ಯಾಯ ಸ್ವಿಚ್ ಆಫ್ ಆಯ್ತು. ಲ್ಯಾಪ್ಟಾಪ್ ಲಿಂಕ್ ಇದೆ, ತಿರ್ಮುತ್ತೂರು ಹೊಡೀರಿ ಬರುತ್ತೆ. ಲ್ಯಾಪ್ಟಾಪ್ ಹೋಯ್ತು, ಅಪ್ಲೋಡ್ ಮಾಡ್ತೀನಿ ತಡೀರಿ, ಈಗ ಸಭೆ ಹಾಕ್ಕೊಡ್ಲಿ ಅವಾಗ ಬರುತ್ತೆ. ವಿಶೇಷವಾದ ಯೋಜನೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ರೈತರಿಗಾಗಿ, ಸಣ್ಣ ಹಿಡುವಳಿದಾರರಿಗೆ ಮತ್ತು ಕೂಲಿ ಕಾರ್ಮಿಕರಿಗಾಗಿ ಮಾಡಿರ್ತಕ್ಕಂಥ ಯೋಜನೆ. ಬಹುಶಃ ಅದನ್ನ ಅನುಷ್ಠಾನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಪಂಚಾಯಿತಿ ಇದೆ. ಅದು ಒಂದು ವರ್ಷದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ನಾವು ಗ್ರಾಮ ಸಭೆ ಕರೆದಾಗ ಸಾರ್ವಜನಿಕರು ಬಂದು ನಮ್ಮ ಆಹ್ವಾನಗಳನ್ನು ಹೇಳ್ಬೇಕು, ನನಗೆ ಏನೇನು ಬೇಕು, ನನ್ನ ಮೂಲಭೂತ ವ್ಯವಸ್ಥೆಗೆ ಏನೇನು ಅನುಕೂಲಗಳು ಬೇಕು ಅಂತ ಹೇಳಿದ್ರೆ, ಸೊ ಅಂತ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ನಾವು ತಾಲೂಕ್ ಪಂಚಾಯಿತಿಯ ಮೂಲಕ ಜಿಲ್ಲಾ ಪಂಚಾಯತ್ ಅನುಮೋದನೆ ಆದ ನಂತರದಲ್ಲಿ ನಾವು ನೀವು ಯಾವ್ಯಾವ ಕ್ರಿಯೆಗಳು ಯಾವ್ಯಾವ ಫಲಾನುಭವಿಗಳು ಸೇರ್ಪಡೆ ಆಗಿರ್ತಾರೆ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕವಾದ ಕಾಮಗಾರಿಗಳಾದ್ರೆ ಅವರೇ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ವ್ಯವಸ್ಥೆ. ಸಾರ್ವಜನಿಕವಾಗಿರ್ತಕ್ಕಂಥ ಕಾಮಗಾರಿಗಳು, ಕಾಲುವೆಗಳು, ಬೇರೆ ಬೇರೆ ಕಾಮಗಾರಿಗಳಿದ್ರೆ ಅದನ್ನ ನಾವು ಸಾರ್ವಜನಿಕವಾಗಿ ಆ ಜನಗಳನ್ನ ಉಪಯೋಗಿಸಿ ಅಲ್ಲಿ ಆಯಾ ಗ್ರಾಮದಲ್ಲಿ ಆ ಊರಲ್ಲಿ ಇರ್ತಕ್ಕಂಥ ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ನಮ್ಮ ಪಂಚಾಯತ್ ಸುಮಾರು ವರ್ಷದಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರವೀಣ್ ಸರ್ ಸ್ವಲ್ಪ ಕೈ ಕೊಡಕ್ಕೆ ಆಗ್ತಾ ಇದೆ. ಯಾಕಂದ್ರೆ ನಾನು ಕಳೆದ ಅವಧಿಯಲ್ಲಿ ಅಧ್ಯಕ್ಷ ಆದಾಗ ಎಲ್ಲ ಶಾಲೆಗಳಿಗೂ ಕೂಡ ಕಾಂಪೌಂಡ್ ನಿರ್ಮಾಣ ಕೆಲಸ ಮಾಡ್ತಿದ್ವಿ. ಶಾಲೆ ಸುಮಾರು 300 ಬೇಕು, ಮುತ್ತೋಳಿ ಶಾಲೆಗೆ, ಹಾಗೆ ಮೈತಾನಿ ಶಾಲೆಗೆ, ಕಾಸೋಳಿ ಶಾಲೆಗೆ, ರಾಮಕೃಷ್ಣ ಮತ್ತು ತಿರುಪತಿ ಎಲ್ಲ ಶಾಲೆಗಳಿಗೂ ಕೂಡ ಕಾಂಪೌಂಡ್ ಮಾಡ್ತಕ್ಕಂಥ ವ್ಯವಸ್ಥೆ. ಯಾಕಂದ್ರೆ ಅವು ಸಾರ್ವಜನಿಕ ಸ್ಥಳಗಳು, ಅವನ್ನ ಕಾಯ್ತಕ್ಕಂಥ ಕೆಲಸ
ಕೆಲಸ ಪಂಚಾಯತಿಂದ ಆಗಬೇಕು. ಆದರೆ ಸರ್ಕಾರ ಅದಕ್ಕೆ ಅವರು ಬೆಂಬಲ ಕೊಟ್ಟು ಎಲ್ಲ ಶಾಲೆಗಳಿಗೂ ಕೂಡ ಕಾಂಪೌಂಡ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ನಿರ್ಬಂಧನೆ ಹಾಕಿದೆ, ಅಂದ್ರೆ ನಮಗೆ ಅನುದಾನ ಕಡಿಮೆಗೊಳಿಸಿದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮ್ಯಾಂಡೇಟ್ಸ್ ಎಷ್ಟಿದೆ ಅದು ಆಧಾರದ ಮೇಲೆ, ನಮ್ಮಲ್ಲಿ ಕೂಲಿ ಕಾರ್ಮಿಕರ ಸಂಘ ಜಾಬ್ ಕಾರ್ಡ್ ಏನು ಹೊಂದಿದ್ದಾರೆ ಆ ಆಧಾರದ ಮೇಲೆ ನಮಗೆ ಕ್ರಿಯೆ ಯೋಜನೆ ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾರೆ. ಹಾಗಾಗಿ ಮೈ ಬಿಟ್ಟು ಕೈ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗೆಲ್ಲ ಬಂದಿರತಕ್ಕಂಥ ಅನುದಾನದಲ್ಲಿ ಈಗ ಎಲ್ಲಾ ಗ್ರಾಮಗಳಿಗೂ ಹಂಚಿ ಅದು ಬೇರೆ ಬೇರೆ ಇದಿದೆ, ಏನಿದೆ ಅದು ನೀರು ಕಾಲಕ್ಕೆ ಇಷ್ಟಿರ್ಬೇಕು, ವೈಯಕ್ತಿಕ ಕಾಮಗಾರಿಗಳು ಇಷ್ಟಿರ್ಬೋದು, ಸಾಮೂಹಿಕವಾದ ಕಾಮಗಾರಿಗಳು ಇರ್ಬೇಕು, ಇದೀಗೆಲ್ಲ ಪರ್ಸೆಂಟೇಜ್ ಮಾಡಿದ್ದಾರೆ. ಅದೆಲ್ಲ ಆಯಾ ಭಾಗದ ಸೃಷ್ಟಿ ಇದ್ದಾಗ ಭಾರಿ ಕಾಮಗಾರಿಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಬಹುಶಃ ಕೊಡುಗೆ ಕೊಟ್ಟಿಗೆ ಅಂತಾರೆ, ನಮ್ಮ ಬಹುಶಃ ಒಂದು ಗ್ರಾಮಕ್ಕೆ ಒಂದು ಕೊಟ್ಟಿಗೆ ಯಾರಿಗಾದ್ರೂ ಬೇಕು. ವೈಯಕ್ತಿಕ ಅಲ್ಪ ಬಾವಿ ಕೊಡ್ತೀವಿ ಅಂತ ಅದರೊಳಗೆ ಇದೆ, ಯಾರಿಗೆ ಒಬ್ಬರಿಗೆ ಇಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೋಗಿ ಹಿಂದೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಅನುದಾನ ಕೊಟ್ಟರೆ ಕೂಡ ಇದೆ. ಅದಕ್ಕೋಗಿ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾವು ನಮಗೆ ಗ್ರಾಮ ಸಭೆಗಳ ಮೂಲಕ ತಿಳಿಸಿದ್ರೆ ಪಂಚಾಯತಿಗೆ ಖಂಡಿತವಾಗಿ ಹಂತ ಹಂತವಾಗಿ ಯಾರು ಪ್ರಥಮ ಆದ್ಯತೆ ಯಾರಿಗೆ ಕೊಡಬೇಕು, ಯಾರಿಗೆ ಅವಶ್ಯಕತೆ ಇದೆ ಅನ್ನೋದು ನೋಡ್ಕೊಂಡು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೆ ನಮ್ಮ ಪಂಚಾಯತ್ನಲ್ಲಿ ಯಾವ್ದಾದ್ರು ಹೇಳಿದ್ವಿ ಈಗಾಗಲೇ, ಯಾಕಂದ್ರೆ ಜವಾಬ್ದಾರಿ ಅಂತಕ್ಕಂಥದ್ದು ಮಾತ್ರ ಪಂಚಾಯತಿಗೆ. ಹಣ ಆನ್ಲೈನ್ ಪೇಮೆಂಟ್ ಆಗಿದ್ದು, ಹಣ ಬಂದಿದ್ರು ಕೂಡ ಬಸ್ಸಿಗೆ ಆಗಿರ್ಬೋದು ಅಥವಾ ಇನ್ಯಾವುದೋ ಕಾಮಗಾರಿ ಹಣ ಬಂದಿಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಒಬ್ಬರು ನೋಡಲ್ ಆಫೀಸರ್ ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಈಗ ಅಕೌಂಟ್ಗೆ ಹಣ ಬಂದಿಲ್ಲ, ಈಗ ಮನೆ ಹಾಕಿರ್ತಕ್ಕಂಥ ಹೆಣ್ಣು ಬಂದಿಲ್ಲ, ಇದೆಲ್ಲ ಏನಾಗಿದೆ ಅವ್ರಿಗೆ ಕೆಲಸ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಾತಾಡಿ ಕೂಡ ಹಣ ಮಾತಾಡಿ ನೋಡಿದ್ರೆ ನನ್ನ ಪಂಚಾಯತ್ನಲ್ಲಿ ಕೂಡ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ರೈತರ ಆಗಿರ್ಬೋದು, ಈಗ ನಮ್ಮ ಪೀಡಿಯೋ ಆಗಿರ್ಬೋದು, ಎಲ್ಲರೂ ಕೂಡ ಯಾಕಂದ್ರೆ ನಮ್ಮ ಏನು ಈ ಫೈಲ್ಗಳನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಈಗ ನೋಡಿದ್ದೀವಿ. ಈ ಮೇಡಮ್ಗಳಂತೂ ಒಂದೊಂದು ಅಕ್ಷರ ಭಾಳ ಹಾಗಾಗಿ ಎಲ್ಲ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು ಕೆಲಸಗಳು. ಯಾಕಂದ್ರೆ ಬರೀ ಕೆಲಸ ಮಾಡಿಸೋದು ದುಡ್ಡು ಮಾಡೋದು ಮಾತ್ರ ಅಲ್ಲ, ಸರ್ಕಾರ ದುಡ್ಡು. ಹಾಗಾಗಿ ಹೋಗಿ ಆ ಹಣ ಸಂಪೂರ್ಣವಾಗಿ ಸಂದಾಯ ಆಗಿದೆಯೋ ಇಲ್ಲೋ, ಅದರಲ್ಲಿ ಲೋಪ ಆಗಿದೆ ಆಗಲೇ ಚೆನ್ನಾಗಿ ನೋಡ್ತಕ್ಕಂಥದ್ದು ಇಲ್ಲಿ ಸಿಬ್ಬಂದಿಗಳದ್ದು ನಮ್ಮ ಜವಾಬ್ದಾರಿ ಆಗಿತ್ತು, ಇಲ್ಲಿ ಜವಾಬ್ದಾರಿ ಆಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಫಲಾನುಭವಿಗಳಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ಪಂದನೆ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಎಲ್ಲೂ ಕೂಡ ತೊಂದರೆ ಆಗಿದೆ ನೋಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪಂಚಾಯಿತಿಯ ಕೆಲಸ ಬಹಳ ಚೆನ್ನಾಗಿ ನಿರ್ವಹಣೆ ಆಗಿದೆ. ಇನ್ನೂ ಕೂಡ ಈ ಎಲ್ಲ ರೀತಿಯಲ್ಲಿ ಒಂದಿದೆ, ಇದು ನಮ್ಮದು ಬಾವಿ ಆಗಿ ಹೋಗಿದೆ, ನಮಗೆ ಹಣ ಬಂದಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಬೇಡಿಕೆ ಇದೆ. ಆದರೆ ಒಂದು ಸ್ವಲ್ಪ ಕಾಯಿದೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ₹1 ವಾಪಸ್ ರೀತಿ ಅಂತ ಸಹಜವಾಗಿ ಕೊಡ್ತಕ್ಕಂಥ ಹಣ ಸರ್ಕಾರ. ಹಾಗಾಗಿ ಹಣ ಬರೋ ಸ್ವಲ್ಪ ವ್ಯತ್ಯಾಸ ಇಲ್ಲ. ನಮ್ಮ ಹತ್ರ ಕೇಳ್ತಾರೆ, ನಾನು ಪಡೆಯಕ್ಕೆ 3 ತಿಂಗಳ 4 ತಿಂಗಳ ಈ NMR ಹಣ ಏನು ಕೂಲಿ ಹಣ ಬಂದಿರ್ತದೆ, ಆ BPL ಸಲಕರಣೆ ಹಣ ಅಷ್ಟು ಒಂದ್ಸರಿ ಅವಾಗ ₹1 ಕೂಡ ಅನ್ಯಾಯ ಆದರೆ ನಿಮ್ಮೆಲ್ಲ ಅಕೌಂಟಿಗೆ ಬರ್ತದೆ. ಯಾರು ಬೇರೆ ಹೋಗಲ್ಲ. ಪಂಚಾಯತಿಂದ ಏನು ಅಪ್ಲೋಡ್ ಮಾಡಿ ಅದಕ್ಕೆ ಎಲ್ಲ ಮಾಡಿ ಕೂಡ ಇನ್ವಾಲ್ವ್ ಆಗಿದ್ದಲ್ಲಿ ಇರುತ್ತೆ. ಹಣ ಬಿಡುಗಡೆ ಆದ ತಕ್ಷಣ ಎಲ್ಲರ ಅಕೌಂಟಿಗೆ ಹಣ ಬರ್ತಕ್ಕಂಥ ಕೆಲಸ ಆಗ್ತದೆ. ಇದರಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇವೆಲ್ಲ ನಿರಂತರ ಸ್ಕೀಮ್ಗಳು, ಮುಂದಿನ ದಿನಗಳಲ್ಲೂ ಕೂಡ ಅವಶ್ಯಕತೆ ಇದ್ದವು ಉದ್ಯೋಗಗಳು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಆಗಬೇಕು. ಇದರಿಂದ ನಮ್ಮ ಪಂಚಾಯತಿ ಎಲ್ಲ ರೈತರಿಗೂ ಮತ್ತು ಎಲ್ಲ ರೈತರ ಕುಟುಂಬದವರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ ಈ ಸಂದರ್ಭದಲ್ಲಿ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಗೌರವಾನ್ವಿತ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಗೌರವಾನ್ವಿತ ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ನಮ್ಮ ಫ್ರೆಂಡ್
ಬೆಲೆನೇ ಇಲ್ಲ ನಮಗೆ ನಮಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಮತ್ತು 25ನೇ ಸಾಲಿನ ಏನೇನು ಕಾಮಗಾರಿಗಳು ನಡೆದಿದೆ ಇದುವರೆಗೂ ಸಭೆಯ ಗಮನಕ್ಕೆ ತಂದಿದೆ. ಅಂತ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ ಅಂದ್ರೆ ಅದು ಒಂದು ಕನ್ನಡಿ ಇದ್ದಂಗೆ. ಏನಿದೆ ಅದು ಮುಖ್ಯತಃ ಇದೆ. ಹೊರಗೊಂದು ಅದು ರಾಜ್ಯ ಪಂಚಾಯತಿ ಯಾವುದೂ ಇರೋದಿಲ್ಲ. ನೇರ ಮತ್ತು ನಿಷ್ಠುರವಾಗಿ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಬೇರೆ ಪಂಚಾಯತಿಗಳನ್ನು ಹೋಲಿಸಿದ್ರೆ ಹೆಚ್ಚಿನ ಆಕ್ಷೇಪಣೆಗಳಿಲ್ಲ. ಅಂದ್ರೆ ಪಂಚಾಯತಿಯ ಸದಸ್ಯರ ಕಣ್ಗಾವಲು ತುಂಬಾ ಚೆನ್ನಾಗಿದೆ ಅನ್ನೋದು ನಮಗೆ